ನಮಸ್ಕಾರ ವೀಕ್ಷಕರ 11 ವಿಲರ್ಸ್ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಶುಕ್ರನ ಆಕ್ಟಿವೇಶನ್ ಟೆಕ್ನಿಕ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ಶುಕ್ರನ ಆಕ್ಟಿವೇಶನ್ ಟೆಕ್ನಿಕ್ಗಳನ್ನು ನಾನು ತುಂಬ ಸತಿ ಎಕ್ಸ್ಪೆರಿಮೆಂಟ್ ಮಾಡಿ ಸಕ್ಸಸ್ಫುಲ್ ಆಗಿರೋದಕ್ಕೆ ನಿಮ್ಮ ಮುಂದೆ ಇವತ್ತು ಹಂಚ್ಕೊತಾ ಇದ್ದೀನಿ. ಆ್ಯಂಡ್ ಕೆಲವೊಂದಿಷ್ಟನ್ನು ನಾನು ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಹಂಗೆ ಮಾಡಿದ್ದಕ್ಕೇ ಇವತ್ತು ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರ್ಬೋದೇನೋ ಹೇಳೋಕ್ಕಾಗಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಸಕ್ಸಸ್ಫುಲ್, ನನಗಂತೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಕೊಟ್ಟಿದೆ. ಆ್ಯಂಡ್ ಇಲ್ಲಿ ಶುಕ್ರ ನಿಮ್ಮ ಜಾತಕದಲ್ಲಿ ಎಲ್ಲರೂ ಇರಲಿ, ಉಚ್ಚ ಆಗಿದೆಯಾ, ನೀಚ ಆಗಿದೆಯೋ, ವಕ್ರ ಆಗಿದೆಯೋ, ಸುಮ್ಮ ಕೂತ್ಕೊಂಡಿದೆಯಾ, ಏನಾರು ಆಗಿರಲಿ ಆಯಿತಾ, ಅದು ಯಾವ ಮನೇಲಾದರೂ ಇರಲಿ, ಎಂಥ ದುಸ್ಥಾನದಲ್ಲಾದರೂ ಇರಲಿ, ಈ ಟೆಕ್ನಿಕ್ಗಳನ್ನು ಫಾಲೋ ಮಾಡೋದ್ರಿಂದ ಆ ಮನೆಯ ಒಂದು ಪಾಸಿಟಿವ್ ಅಂಶಗಳನ್ನು ಮತ್ತು ನ್ಯಾಚುರಲ್ಲಾಗಿ ಇರುವಂಥ ಶುಕ್ರನ ಕಾರಕತ್ವಗಳನ್ನು ಆ್ಯಕ್ಟಿವ್ ಮಾಡ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ 12ನೇ ಮನೇಲಿದ್ದರೆ ಒಂದು ಒಳ್ಳೆ ನಿದ್ದೆ ಮಾಡೋದಕ್ಕೆ ಬಿಡುತ್ತೆ, ಆ್ಯಂಡ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬಿಡುತ್ತೆ, ಒಂದು ಒಳ್ಳೆ ತೀರ್ಥಯಾತ್ರೆ ಮಾಡೋದಕ್ಕೆ, ಅಂದರೆ ಒಳ್ಳೊಳ್ಳೆ ದೇವಸ್ಥಾನಗಳನ್ನು ನೋಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. 8ನೇ ಮನೆಯಲ್ಲಿದ್ದರೆ ಆಧ್ಯಾತ್ಮಿಕವಾಗಿ ತುಂಬ ಮುಂದುವರಿಯೋ ಥರ ಮಾಡುತ್ತೆ. ಸಡನ್ನಾಗಿ ಗೊತ್ತಿಲ್ಲದೆ ಇರೋ ಥರ ಹಣಕಾಸಿನ ಲಭ್ಯತೆ ಮಾಡುತ್ತೆ. ಏನೋ ಲೋನ್ ಹಾಕಿರ್ತೀರ, ಅದು ಬರಲ್ಲ ಅಂತ ಬಿಟ್ಟಿರ್ತೀರ, ಸಡನ್ನಾಗಿ ಬರ್ಬೋದು ಆಯಿತಾ. ಸೊ ಅಥವಾ ಯಾರೋ ಮನೆಗೆ ಬಂದಿರ್ತಾರೆ, ಒಂದು ಸ್ವಲ್ಪ ಕೈಗೆ ದುಡ್ಡು ಕೊಟ್ಬಿಟ್ಟು ಹೋಗ್ಬೋದು. ಅಂದರೆ ಏನೋ ಒಂದು ಸಡನ್ನಾಗಿ, ಅಥವಾ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಪಟ್ ಅನ್ನಂಗೆ ಅದು ಮೇಲಕ್ಕೆ ಹೋಗ್ಬೋದು, ನಿಮ್ಮ ಕೈಯಲ್ಲಿ ದುಡ್ಡು ಬರ್ಬೋದು ಆಯಿತಾ. ಸೊ ಈ ರೀತಿಯಾಗಿ ಹಲವಾರು ಅಂಶಗಳಿರುತ್ತೆ. ಎಲ್ಲ ನೆಗೆಟಿವ್ ಮನೆಗಳಿಗೂ ಕೂಡ ಒಂದು ಪಾಸಿಟಿವ್ ಆಗಿರುವಂಥ ಮುಖ ಇದ್ದೇ ಇರುತ್ತೆ. ಆ ಒಂದು ಅಂಶಗಳು ಆ್ಯಕ್ಟಿವೇಶನ್ ಆಗುತ್ತೆ. 90% ಎಲ್ಲದೂ ಪಾಸಿಟಿವ್ ಇರುತ್ತೆ. 10-15% ಸ್ವಲ್ಪ ನೆಗೆಟಿವ್ ಅಂಶಗಳು ಇರುತ್ತೆ ಆಯಿತಾ, ಇಲ್ಲ ಅಂತ ಅಲ್ಲ. ಬಟ್ ಆದರೆ ಅದು ಜಾಸ್ತಿ ಏನು ಎಫೆಕ್ಟ್ ಮಾಡಲ್ಲ ನಿಮ್ಮ ಮೇಲೆ. ಯಾಕೆಂದರೆ 90% ಒಳ್ಳೇದು ಕೊಟ್ಟು ಇನ್ನೊಂದು 10% ನೆಗೆಟಿವ್ ಕೊಟ್ಟಾಗ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. 10% ನೆಗೆಟಿವಿಂದ ಜಾಸ್ತಿ ಏನು ಡಿಫರೆನ್ಸ್ ಆಗೋದಿಲ್ಲ. ಸೊ ಹಾಗಾದರೆ ಜಸ್ಟ್ ನಾವು ಡೈರೆಕ್ಟಾಗಿ ಟಾಪಿಕ್ಗೆ ಬರೋದಾದರೆ, ಮೊದಲನೇ ಪಾಯಿಂಟ್ ಏನಂತಂದರೆ ಸ್ವಲ್ಪ ಕ್ಲೀನಾಗಿರಬೇಕಾಗತ್ತೆ. ಕ್ಲೀನಾಗಿರೋದು ಅಂದರೆ ಏನು, ಡೈಲಿ ಸ್ನಾನ ಮಾಡಬೇಕು. ಸೊ ಡೈಲಿ ಸ್ನಾನ ಮಾಡೋದು ಅಂದರೆ ಹೆಂಗೆ, ಸುಮ್ಮನೆ ನೀರು ಹಾಕ್ಕೊಂಡು ಬರೋದಲ್ಲ, ಒಂದು ಒಳ್ಳೆ ರೀತಿಯಾದಂಥ ಸೋಪುಗಳನ್ನು ಯೂಸ್ ಮಾಡಬೇಕಾಗತ್ತೆ. ನಿರ್ದಿಷ್ಟವಾಗಿರೋಂಥ ಟೈಮಲ್ಲೇ ಸ್ನಾನ ಮಾಡಬೇಕಾಗತ್ತೆ. ಅಂದರೆ ನೀವು ಯಾವ ಟೈಮಲ್ಲಾದ್ರೂ ಸ್ನಾನ ಮಾಡಿ, ಆದರೆ ಒಂದೇ ಟೈಮಿಗೆ ಸ್ನಾನ ಮಾಡೋದಕ್ಕೆ ನೋಡಿ. ಅಫ್ಕೋರ್ಸ್ ಈಗ ಹೊರಗಡೆ ಎಲ್ಲ ಹೋದಾಗ ಅದನ್ನೆಲ್ಲ ಮಾಡೋಕ್ಕಾಗಲ್ಲ, ಒಪ್ಕೊತೀನಿ. ಆದರೆ ಒಂದು ತಿಂಗಳಿಗೆ 30 ದಿವಸದಲ್ಲಿ 25-27 ದಿವಸನಾದರೂ ಇದನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನಿರ್ದಿಷ್ಟವಾಗಿರೋಂಥ ಟೈಮಲ್ಲಿ ನೀವು ಸ್ನಾನ ಮಾಡಬೇಕಾಗತ್ತೆ. ಯಾವುದಾದ್ರೂ ಟೈಮ್ ನಿಮ್ಮಿಷ್ಟ. 6 ಗಂಟೆಗೆ ಅಂದರೆ 6 ಗಂಟೆಗೆ, 8 ಗಂಟೆಗೆ ಅಂದರೆ 8 ಗಂಟೆಗೆ, 10 ಗಂಟೆಗೆ ಅಂದರೆ 10 ಗಂಟೆಗೆ, ನಿಮ್ಮಿಷ್ಟ. ಆದರೆ ಯಾವಾಗಲೂ ಕೂಡ ಒಂದೇ ಟೈಮಿಗೆ ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಜೊತೆಗೆ ಒಂದೊಳ್ಳೆ ಸೋಪು ಆಯಿತಾ, ಒಳ್ಳೆ ಒಂದು ಪರ್ಫ್ಯೂಮ್ಡ್ ಸೋಪ್ಗಳು ಆಯಿತಾ, ತುಂಬ ಚೆನ್ನಾಗಿ ಸ್ಮೆಲ್ ಬರೋವಂಥ ಸೋಪ್ಗಳನ್ನು ಯೂಸ್ ಮಾಡಬೇಕಾಗತ್ತೆ. ಸುಮ್ಮನೆ ಇವಾಗ ಯಾವುದಾದ್ರು ರ್ಯಾಂಡಮಾಗಿ ಸಿಗುತ್ತೆ ಸೋಪ್ಗಳು, ಇಲ್ಲ ಅಂತ ಅಲ್ಲ. ಆದಷ್ಟು ಒಂದು ಸ್ವಲ್ಪ ಲಕ್ಸುರಿಯಸ್ ಆಗಿ ಒಂದೊಳ್ಳೆ ಸ್ಮೆಲ್ ಬರಬೇಕು ಹಚ್ಕೊಂಡ್ರೆ, ಆ ಥರ ಇರೋವಂಥ ಸೋಪ್ಗಳನ್ನು ಯೂಸ್ ಮಾಡಿ. ಇದೆಲ್ಲ ಒಂದು ಮೆಥಡ್ ಆಯಿತಾ. ದೆನ್ ಮನೆಯಲ್ಲಿ ಒಂದು ಸ್ವಲ್ಪ ಒಳ್ಳೊಳ್ಳೆ ಮಸಾಲೆ ಪದಾರ್ಥಗಳನ್ನು ಯೂಸ್ ಮಾಡಬೇಕಾಗತ್ತೆ. ಯೂಸ್ ಮಾಡೋದ್ರಿಂದ ಶುಕ್ರ ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಆಗುತ್ತೆ. ಆ್ಯಂಡ್ ಎಲ್ಲದನ್ನು ಕೂಡ ಒಂದು ಹೈ ಕ್ವಾಲಿಟಿ ಇರೋದನ್ನೇ ಯೂಸ್ ಮಾಡಿ. ಮಸಾಲೆ ಪದಾರ್ಥಗಳು ಅಂದ ತಕ್ಷಣಕ್ಕೆ ಎಲ್ಲದಕ್ಕೂ ಮಸಾಲೆ ಹಾಕಬೇಕು ಅಂತ ಅಲ್ಲ. ಬಟ್ ಆದರೆ ಹಾಕೋದು ಮಾಮೂಲಿ ಅಡುಗೆಗೆ ಏನು ಹಾಕ್ತೀರಿ ಹಾಕಿ ಆಯಿತಾ. ಬಟ್ ಆದರೆ ಒಳ್ಳೆ ಕ್ವಾಲಿಟಿದನ್ನು ಹಾಕೋಕ್ಕೆ ಯಾವಾಗಲೂ ಟ್ರೈ ಮಾಡಿ. ಸೊ ಒಂದು ಒಳ್ಳೆ ಕ್ವಾಲಿಟಿ ಇರೋಂಥ ಉಪ್ಪನ್ನೇ ಬಳಸಿ, ಒಂದು ಒಳ್ಳೆ ಕ್ವಾಲಿಟಿ ಇರೋಂಥ ಬೆಲ್ಲ ಬಳಸಿ ಆಯಿತಾ. ಇವೇ ಮಾಮೂಲಿ ಮಸಾಲೆ ಐಟಮ್ ಅಂದರೆ ಯಾವಾಗಲೂ ಚಕ್ಕೆ ಲವಂಗ ಅಂತಲೇ ಅಂದ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಏನಾದರೂ ಆಯಿತು, ಮನೆಯಲ್ಲಿ ಅಡುಗೆ ಮಾಡುವಂಥ ವಸ್ತುಗಳೇನಿರುತ್ತಲ್ವ, ಅದು ಒಳ್ಳೆ ಕ್ವಾಲಿಟಿ ಇರೋವಂಥ ವಸ್ತುಗಳನ್ನು ನೀವು ಬಳಸೋದ್ರಿಂದ ಶುಕ್ರ ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಆಗುತ್ತೆ. ಆ್ಯಂಡ್ ಆ ಫೀಲಿಂಗೇ ಬೇರೆ ಆಯಿತಾ. ಸೊ ನೀವು ಯಾವಾಗಾದರೂ ನಾನು ಪರ್ಸ್ನಲಿ ರೆಕಮೆಂಡ್ ಮಾಡೋದೇನಂತ ಅಂದರೆ, ಐಟಮ್ಗಳನ್ನ ತೊಗೊಳೋದಕ್ಕೆ ನೀವು ಅಂಗಡಿಗಳಿಗೆ ಹೋಗಿ ಅಥವಾ ಸೂಪರ್ ಮಾರ್ಕೆಟ್ಗಳಿಗೆ ಹೋಗಿ, ನೀವೇ ಪರ್ಸ್ನಲಿ ನಿಮ್ಮ ಕೈಯಾರೆ ಅದನ್ನು ತೊಗೊಂಡು ಅದನ್ನು ನೀವು ಬೈ ಮಾಡಿ ಆಯಿತಾ. ಸೊ ಅದು ಕೊಡೋವಂಥ ಫೀಲಿಂಗೇ ಬೇರೆ. ಅದು ನ್ಯಾಚುರಲ್ಲಾಗಿ ಶುಕ್ರನ ಆ್ಯಕ್ಟಿವೇಶನ್ ಮಾಡ್ತಾ ಹೋಗುತ್ತೆ. ಮೊದಲೆಲ್ಲ ಏನಾಗುತ್ತೆ, ಮನೆ ಯಜಮಾನರೇ ಹೋಗೋರು ಆಯಿತಾ. ಸೊ ಹೋಗ್ಬಿಟ್ಟು ಅಲ್ಲಿ ಏನೇನು ವಸ್ತುಗಳು ಬೇಕೋ ಅದನ್ನೆಲ್ಲ ತೊಗೊಂಡು ಬರೋರು. ಸೊ ಅದು ನ್ಯಾಚುರಲ್ಲಾಗಿ ಶುಕ್ರನ ಆ್ಯಕ್ಟಿವೇಟ್ ಮಾಡ್ತಾಯಿತ್ತು. ಬಟ್ ಇತ್ತೀಚೆಗೆ ಎಲ್ಲದನ್ನು ಒಂಥರ ಆನ್ಲೈನಲ್ಲಿ ಆರ್ಡ್ರ್ ಮಾಡೋದು ಇದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕಿಂತ ನೀವು ಪರ್ಸ್ನಲಿ ಹೋಗಬೇಕು, ಅಂಗಡಿಗಳಿಗೆ ಹೋಗಬೇಕು ಅಥವಾ ಸೂಪರ್ ಮಾರ್ಕೆಟ್ಗಳಿಗೆ ಹೋಗಬೇಕು. ನಿಮ್ಮ ಕೈಯಾರೆ ಆ ವಸ್ತುಗಳನ್ನು ಚೆನ್ನಾಗಿ ಕೈಯಲ್ಲಿ ಇಟ್ಕೋಬೇಕು. ಅದನ್ನು ಇಟ್ಕೊಂಡು ಅದನ್ನು ನೀವು ಬೈ ಮಾಡಬೇಕು ಆಯಿತಾ. ಸೊ ಆ ಫೀಲಿಂಗು, ಅದು ಶುಕ್ರನ ಅಂಶನೇ ಬೇರೆ. ಅದು ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಆಗುತ್ತೆ. ಏನು ಇದಕ್ಕೆಲ್ಲ ಬೈ ಮಾಡೇ ಮಾಡ್ತೀರಾ. ಆನ್ಲೈನಲ್ಲಾದರೂ ಬೈ ಮಾಡಬೇಕು ಅಥವಾ ಆಫ್ಲೈನಲ್ಲಾದರೂ ಬೈ ಮಾಡಲೇಬೇಕು. ಏನಂದರೆ ನಿಮ್ಮ ಟೈಮ್ ಸ್ವಲ್ಪ ಸ್ಪೆಂಡ್ ಮಾಡಬೇಕಾಗತ್ತೆ. ಬಟ್ ಇಟ್ಸ್ ಓಕೆ, ಅದು ವರ್ತ್. ಆ ಟೈಮ್ ಸ್ಪೆಂಡ್ ಮಾಡೋದು ವರ್ತ್ ಇರುತ್ತೆ ಆಯಿತಾ. ಏನು ಮೊಬೈಲಲ್ಲಿ ಮುಳುಗೋಗಿರೋದಕ್ಕಿಂತ ಅಲ್ಲಿ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಶಾಪಿಂಗ್ ಮಾಡ್ಕೊಂಬರೋದು ತುಂಬ ಒಳ್ಳೆಯದು. ಒಳ್ಳೊಳ್ಳೆ ಐಟಮ್, ಅಡುಗೆಗೆ ಒಳ್ಳೊಳ್ಳೆ ಐಟಮ್ಗಳನ್ನ ಯೂಸ್ ಮಾಡೋದ್ರಿಂದ, ಒಳ್ಳೆ ಹೈ ಕ್ವಾಲಿಟಿ ಐಟಮ್ಗಳನ್ನ ಯೂಸ್ ಮಾಡೋದ್ರಿಂದ ಕೂಡ ಶುಕ್ರ ಆ್ಯಕ್ಟಿವೇಶನ್ ಆಗ್ತಾ ಹೋಗುತ್ತೆ. ದೆನ್ ಆಗಲೇ ನಾನು ಸ್ನಾನ ಮಾಡುವಂಥ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೆ. ಆ್ಯಂಡ್ ಅಲ್ಲಿ ಒಳ್ಳೆ ಹೈ ಕ್ವಾಲಿಟಿ ಸೋಪುಗಳನ್ನು ಬಳಸಬೇಕು. ಹೌದು, ಅದ್ರ ಜೊತೆಗೆ ಇಫ್
ಪಾಸಿಬಲ್ ಇದನ್ನು ಮಾಡಿ ಆಯಿತಾ. ರೆಕಮೆಂಡ್ ಮಾಡೋದೇನು ಅಂತ ಅಂದರೆ ಪ್ರತಿ ಶುಕ್ರವಾರ ಸ್ವಲ್ಪ ಪ್ರಮಾಣದಲ್ಲಿ ರೋಸ್ ವಾಟರ್ ಅಥವಾ ಮೊಸರು ಇದನ್ನು ನೀವು ಸ್ನಾನ ಮಾಡುವಂಥ ನೀರಲ್ಲಿ ಬೆರೆಸಿ ನೀವು ಸ್ನಾನ ಮಾಡಿ. ಸ್ವಲ್ಪ ಮೊಸರು ಹಾಕಿ ಮತ್ತೆ ಜಾಸ್ತಿ ಹಾಕ್ಬಿಟ್ರೆ ಅದೇ ಜಾಸ್ತಿ ಆಗಿಬಿಡುತ್ತೆ ಆಯಿತಾ. ಸೊ ಸ್ವಲ್ಪ ಪ್ರಮಾಣದಲ್ಲಿ ರೋಸ್ ವಾಟರ್ ಅಥವಾ ಮೊಸರು ಎರಡರಲ್ಲಿ ಯಾವ್ದಾರು ಒಂದು, ಎರಡು ಏನು ಬಳಸೋದೇನು ಅವಶ್ಯಕತೆ ಇಲ್ಲ, ಬಳಸ್ತೀನಿ ಅಂದರೆ ಬಳಸಿ, ತೊಂದರೆ ಇಲ್ಲ. ಬಟ್ ಆದರೆ ಸ್ವಲ್ಪ ಪ್ರಮಾಣದಲ್ಲಿ 1 ಚಮಚ 2 ಚಮಚ ಇಷ್ಟೇ ಆಯಿತಾ. ಸೊ ಇದನ್ನು ಮಾಡೋದ್ರಿಂದ ಕೂಡ ಶುಕ್ರ ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಆಗುತ್ತೆ. ಮತ್ತು ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ ಫ್ಲವರ್ಸ್ನ ಯೂಸ್ ಮಾಡಬೇಕು, ಹೂಗಳನ್ನು ಯೂಸ್ ಮಾಡಬೇಕು ಆಯಿತಾ. ಸೊ ನಿಮ್ಮ ಟೇಬಲ್ ಮೇಲೆ ಹೂವುಗಳನ್ನು ಇಟ್ಕೊಳ್ಳೋದಾಗಿರಲಿ, ಅಥವಾ ದೇವಸ್ಥಾನಕ್ಕೆ ಹೋಗಿರ್ತೀರ ಹೂವು ಕೊಡ್ತಾರೆ, ಅದನ್ನು ಮುಂಚೆ ನಾವು ಕಿವಿಯಲ್ಲಿ ಇಟ್ಕೊತಾ ಇದ್ವಿ ಆಯಿತಾ. ಇವಾಗ ಅದೆಲ್ಲ ಔಟ್ ಆಫ್ ಟ್ರೆಂಡ್ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ. ಯಾರು ಅದನ್ನು ಎಲ್ಲ ಜೋಬ್ನಲ್ಲಿ ಇಟ್ಕೊತಾರೆ, ಕಿವಿಲಿ ಯಾರು ಇಟ್ಕೊಳ್ಳಲ್ಲ. ಬಟ್ ಆದರೆ ಟ್ರೈ ಮಾಡಿ, ಕಿವಿಲಿ ಇಟ್ಕೊಳ್ಳಿ ಆಯಿತಾ. ಯಾವಾಗಲೂ ನೈಟ್ ಹೋಗಿರ್ತೀರ ದೇವಸ್ಥಾನಕ್ಕೆ, ನಿಮ್ಮ ಪರ್ಸ್ನಲ್ ವೆಹಿಕಲಲ್ಲಿ ಹೋಗಿರ್ತೀರ, ಬೈಕು ಕಾರು ಹೋಗಿರ್ತೀರ, ಜಸ್ಟ್ ಮನೆಗೆ ವಾಪಸ್ ಬರ್ತಾ ಇರ್ತೀರಲ್ವಾ, ಯಾರು ನೋಡ್ತಾರೆ ನಿಮ್ಮನ್ನು? ಒಂದು ಸ್ವಲ್ಪ ನೀವು ಕಿವಿಯಲ್ಲಿ ಹೂವು ಇಟ್ಕೊಳ್ಳಿ ಆಯಿತಾ. ಇನ್ನು ಹೆಣ್ಮಕ್ಳಂತೂ ಅದು ತಲೆಯಲ್ಲಿ ಅವ್ರು ಮುಡ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ಆ್ಯಂಡ್ ಗಂಡು ಮಕ್ಕಳು ಅಟ್ಲೀಸ್ಟ್ ನಾನು ಹೇಳೋದು ಶುಕ್ರನ ಆ್ಯಕ್ಟಿವೇಶನ್ ಮಾಡುವಂಥದ್ದು ಗಂಡು ಮಕ್ಕಳಿಗೆ ಅತಿ ಅವಶ್ಯಕ. ಸೊ ಹಾಗಾಗಿ ಅಟ್ಲೀಸ್ಟ್ ಕಿವಿ ಮೇಲೆ ಹೂವು ಇಟ್ಕೊಳ್ಳಿ ಆಯಿತಾ. ಸೊ ಕೆಲವೊಂದಿಷ್ಟು ಸತಿ ಏನು ಮಾಡ್ತಾರೆ, ಇಲ್ಲಿ ನೆತ್ತಿ ಹತ್ರ ಕೂಡ ಒಂದು ಸಣ್ಣ ಪ್ರಮಾಣದಲ್ಲಿ ಇವಾಗ ಸಣ್ಣ ಹೂವುಗಳಿದ್ರೆ ನೆತ್ತಿ ಹತ್ರ ಕೂಡ ಇಟ್ಕೋಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಆದರೆ ಕಿವಿಯಲ್ಲಿ ಹೂವು ಇಟ್ಕೊಳ್ಳೋದು ಅಥವಾ ಕೈಯಲ್ಲಿ ಹೂವು ಇಟ್ಕೊಳ್ಳೋದು ಅಥವಾ ನಿಮ್ಮ ಎನ್ವಿರಾನ್ಮೆಂಟ್, ನಿಮ್ಮ ಟೇಬಲ್ ಮೇಲೆ ಹೂವು ಇಟ್ಕೊಳ್ಳೋ ಅಂಥದ್ದು ಆಯಿತಾ. ಜಸ್ಟ್ ಅದು ಬಾಡೋ ತನಕ ಅಷ್ಟೇ, ಅದನ್ನೇನು ಹಾಗೆ ಇಟ್ಕೊಳ್ಳಿ ಅಂತಲ್ಲ, ಬಾಡೋ ತನಕ ಇಟ್ಕೊಳ್ಳಿ, ಆಮೇಲೆ ಮತ್ತೆ ಚೇಂಜ್ ಮಾಡಿ. ಆ್ಯಂಡ್ ಟೇಬಲ್ ಮೇಲೆ ಹೂವು ಇಟ್ಕೊಳ್ಳೋದು ಅಂತ ಹೇಳಿದ್ನಲ್ಲ, ಅದು ತುಂಬ ಅಂದರೆ ತುಂಬ ಹೈ ಲೆವೆಲ್ ಆಫ್ ಆ್ಯಕ್ಟಿವೇಶನ್ ಮಾಡುತ್ತೆ ಶುಕ್ರನ. ಅಂದರೆ ಅದಕ್ಕಷ್ಟೇ ಕೇರ್ ತೊಗೋಬೇಕಾಗತ್ತೆ. ನೀರಿಡಬೇಕು, ನೀರಿಟ್ಬಿಟ್ಟು ಹೂವು ಇಡಬೇಕು ಅದರಲ್ಲಿ. ಆ್ಯಂಡ್ ಹೂವು ಬಾಡೋಗೋ ತನಕ ಮಾತ್ರ ಇರಬೇಕು, ಬಾಡೋದ್ಮೇಲೆ ಹಾಗೆ ಬಿಡೋಂಗಿಲ್ಲ ಅದನ್ನು, ಮತ್ತೆ ಅದನ್ನು ಚೇಂಜ್ ಮಾಡಬೇಕಾಗತ್ತೆ ಆಯಿತಾ. ಸೊ ನೀವು ಹೂವು ಇಡಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಬಾಡೋಗಿರೋ ಹೂವು ಮಾತ್ರ ಇಡಬೇಡಿ. ಅದು ಬೇರೆ ಮತ್ತೆ ನೆಗೆಟಿವ್ ಆಗಿ ಅದು ಆ್ಯಕ್ಟಿವೇಶನ್ ಆಗ್ತಾ ಹೋಗುತ್ತೆ, ಬೇಡ. ಹಂಗಾಗಿ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಆ್ಯಕ್ಟಿವೇಶನ್ ಮಾಡಬೇಕು ಅಂದರೆ ಯಾವಾಗಲೂ ಸ್ವಲ್ಪ ಫ್ರೆಶ್ ಆಗಿರುವಂಥ ಹೂವನ್ನು ನಿಮ್ಮ ಟೇಬಲ್ ಮೇಲೆ ಅಥವಾ ಮನೆ ಮುಂದೆ ಆಯಿತಾ, ಡೋರ್ ಹತ್ರ, ಮನೆ ಮುಂದೆ. ಸೊ ಈ ರೀತಿಯಾಗಿ ಇಡೋದ್ರಿಂದ ಕೂಡ ತುಂಬ ಚೆನ್ನಾಗಿ ಶುಕ್ರ ಆ್ಯಕ್ಟಿವೇಶನ್ ಆಗುತ್ತೆ. ಮೇಯ್ನ್ಲಿ ದೇವಸ್ಥಾನಗಳಿಗೆ ಹೋಗ್ತಿರಲ್ವಾ, ಅಲ್ಲಿ ಹೂವು ಕೊಡ್ತಾರಲ್ವಾ, ತೊಗೊಂಡು ಅದನ್ನೊಂದು ಸ್ವಲ್ಪ ಕಿವಿಯಲ್ಲಿ ಇಟ್ಕೊಳ್ಳಿ, ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ದೇವಸ್ಥಾನದ್ದೇ ಅಂತ ಅಲ್ಲ, ಯಾವುದೇ ಹೂವು ಇಟ್ಟರೂ ಅದು ವರ್ಕ್ ಆಗುತ್ತೆ. ಬಟ್ ದೇವಸ್ಥಾನದಲ್ಲಿ ಇಟ್ಕೊಳ್ಳೋದ್ರಿಂದ ಒಂದು ಭಯ ಭಕ್ತಿ ಇರುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ನಾವು ಮಲಗುವಂಥ ಬೆಡ್ ಏನಿರುತ್ತಲ್ವ, ಆ ಬೆಡ್ಡನ್ನು ತುಂಬ ಪರ್ಫೆಕ್ಟಾಗಿ ಮೇಂಟೈನ್ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣಕ್ಕೆ ಅದನ್ನು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬೆಡ್ಶೀಟ್ಸ್ ಎಲ್ಲ ಆ ಕಡೆ ಈ ಕಡೆ ಹೋಗಿರುತ್ತಲ್ವ, ಅದನ್ನೆಲ್ಲ ಕರೆಕ್ಟಾಗಿ ಮತ್ತೆ ಹಾಕಿ ಇದನ್ನು ಪಕ್ಕ ಮೇಂಟೈನ್ ಮಾಡಬೇಕಾಗತ್ತೆ. ದಿಂಬನ್ನೆಲ್ಲ ಸರಿ ಮಾಡೋದಾಗಿರಲಿ, ಒತ್ಕೊಂಡಿರೋಂಥ ಬೆಡ್ಶೀಟನ್ನು ಒಂದು ಕರೆಕ್ಟಾಗಿ ಮಡಚಿ ಇಡೋವಂಥದ್ದಾಗಿರಲಿ, ಅದು ಪಕ್ಕ ಅಂದರೆ ಪಕ್ಕ ಮೇಂಟೈನ್ ಮಾಡಬೇಕು. ಸೊ ಅವಾಗ ಶುಕ್ರ ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಆಗುತ್ತೆ. ಆ್ಯಂಡ್ ಬರೀ ನಾವು ಮಲ್ಕೊಳ್ಳೋ ಅಂಥ ಬೆಡ್ ಅಂತ ಅಲ್ಲ, ನಮ್ಮ ಮಲ್ಕೊಳ್ಳೋ ಸ್ಪೇಸ್, ಸುತ್ತಮುತ್ತಲ ವಾತಾವರಣ ಏನಿರುತ್ತೆ ನೋಡಿ, ಅದು ಕೂಡ ತುಂಬ ಚೆನ್ನಾಗಿರಬೇಕಾಗತ್ತೆ. ಶುಕ್ರನ ವಾಸಸ್ಥಾನ ಅದು ಆ್ಯಕ್ಚುಲಿ ಆಯಿತಾ. ಸೊ ನಾವು ಮಲಗುವಂಥ ಸ್ಥಳ ಏನಿದೆ ಅದು ಶುಕ್ರನ ವಾಸಸ್ಥಾನ. ಸೊ ಅದನ್ನು ತುಂಬ ಕ್ಲೀನಾಗಿರಬೇಕು ಅನ್ನೋದು ಶುಕ್ರನ ಯಾವಾಗಲೂ ಅದೊಂದು ಆಕಾಂಕ್ಷೆ, ಅದೊಂದು ಆಸೆ ಆಯಿತಾ. ಅಫ್ಕೋರ್ಸ್ ಯಾರಿಗಾದರೂ ಆಯಿತು ಅದು ಇದ್ದೇ ಇರುತ್ತೆ. ಇವಾಗ ನಾವಾದರೂ ಆಯಿತು, ನಾವು ಹೋಗಿ ಸುಮ್ಮನೆ ಎಂಥದಂದ್ರೆ ಅಂಥ ಪ್ಲೇಸಲ್ಲಿ ಕುತ್ಕೊ ಅಂತ ಅಂದರೆ, ಆ್ಯಂಡ್ ಕುತ್ಕೊತೀವಿ, ನಮಗೇನು ಮ್ಯಾಟರ್ ಆಗಲ್ಲ. ಬಟ್ ಆದರೆ ಅಟ್ಲೀಸ್ಟ್ ಆಸೆ ಇರುತ್ತಲ್ವ. ಸೊ ಸ್ವಲ್ಪ ಚೆನ್ನಾಗಿರೋವಂಥ ಜಾಗ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಕುತ್ಕೊಳ್ಳೋಕೆ ಒಂದು ಒಳ್ಳೆ ಚೇರ್ ಇದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋದೊಂದು ಆಸೆ ಅಲ್ವಾ. ಹಾಗೆ ಇಲ್ಲಿ ಶುಕ್ರನದ ಅಂಶಗಳಿಗೂ ಕೂಡ ಅಷ್ಟೇ. ಸೊ ಇಲ್ಲೇನು ಅಂತ ಅಂದರೆ, ನಾವು ಮಲಗುವಂಥ ಸ್ಥಳ ಏನಿರುತ್ತಲ್ವ ಅದನ್ನು ತುಂಬ ಪರ್ಫೆಕ್ಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಒಳ್ಳೊಳ್ಳೆ ಬೆಡ್ಶೀಟ್ಗಳನ್ನು ಯೂಸ್ ಮಾಡಿ, ಒಳ್ಳೊಳ್ಳೆ ಒಂದು ಬೆಡ್ಗಳನ್ನು ಯೂಸ್ ಮಾಡಿ. ಅಫ್ಕೋರ್ಸ್ ಕಾಟನ್ ಬೆಡ್ನ ಯೂಸ್ ಮಾಡಿ, ತೊಂದರೆ ಇಲ್ಲ. ಆದರೆ ಅದನ್ನು ಒಂದು ಒಳ್ಳೆ ಪ್ರಮಾಣದಲ್ಲಿ, ಸಣ್ಣ ಒಳ್ಳೆ ಒಂದು ಅರ್ಧ ಇಂಚ್ ಇರುತ್ತೆ ಅಂಥ ಹಾಸಿಗೆ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಹಾಸಿಗೆ ಯೂಸ್ ಮಾಡ್ತೀರಾ, ತುಂಬ ಚೆನ್ನಾಗಿರೋವಂಥ ಹಾಸಿಗೆ ಯೂಸ್ ಮಾಡಿ. ಇಲ್ವಾ, ನಾರ್ಮಲ್ಲಾಗೆ ನೆಲದ ಮೇಲೆ ಮಲ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೆಲದ ಮೇಲೆ ಮಲ್ಕೊಳ್ಳೋದು ಕೂಡ ತುಂಬ ಒಳ್ಳೆ ಪರಿಣಾಮಗಳನ್ನು ಬೀರುತ್ತೆ. ಆ್ಯಂಡ್ ಶುಕ್ರನ ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಮಾಡುತ್ತೆ. ಏನಂದರೆ ಕಾನ್ಸೆಪ್ಟ್ ಸಿಂಪಲ್, ಮಲಗುವಂಥ ಸ್ಥಳ ಶುದ್ಧವಾಗಿರಬೇಕು, ಚೆನ್ನಾಗಿರಬೇಕು. ಮಲಗಿ ಎದ್ದಾದಮೇಲೆ ಆ ಸ್ಥಳನ ಮತ್ತೆ ಹೆಂಗಿತ್ತೋ ಹಾಗೆ ಮಾಡಬೇಕಾಗತ್ತೆ, ತುಂಬ ಕ್ಲೀನಾಗಿ ಇಟ್ಕೋಬೇಕಾಗತ್ತೆ. ಇಷ್ಟೇ ಮ್ಯಾಟ್ರು. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಹೇರ್ ಸ್ಟೈಲ್ನ ಮಾಡಬೇಕಾಗತ್ತೆ ಆಯಿತಾ. ಸೊ ಯಾರ್ಯಾರಿಗೆ ಕೂದಲಿದೆ ದಯವಿಟ್ಟು ನೀವು ನಿಮ್ಮ ಕೂದಲು ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಫೋಕಸ್ ಮಾಡಿ, ಹೇರ್ ಸ್ಟೈಲ್ ಮಾಡೋದ್ರ ಕಡೆ ಗಮನ ಕೊಡಿ ಆಯಿತಾ. ಅಟ್ಲೀಸ್ಟ್ ಸುಮ್ಮನೆ ಒಂದು ಬಾಚ್ಕೊಳ್ಳೋದಾಗಲಿ ಅಥವಾ ಒಂದು ಸಣ್ಣದಾಗಿ ಒಂದು ಹೇರ್ ಸ್ಟೈಲ್ ಮಾಡೋದಾಗಲಿ, ಏನಾದರೂ ಒಂದು ಮಾಡಿ. ಅಂದರೆ ಆ ಒಂದು ಟೆಕ್ನಿಕ್ಗಳನ್ನು ಫಾಲೋ ಮಾಡೋದು. ಎಣ್ಣೆ ಹಾಕಬೇಕು ಅಂದರೆ ತಲೆಗೆ ಎಣ್ಣೆ ಹಾಕಬೇಕು, ವಾರಕ್ಕೊಂದು ಸತಿ 2 ಸತಿ ಈ ಥರ.
ಆ್ಯಂಡ್ ಒಳ್ಳೆ ಚೆನ್ನಾಗಿ ಅದನ್ನು ಬಾಚ್ಕೋಬೇಕಾಗತ್ತೆ, ಮೇಂಟೈನ್ ಮಾಡಬೇಕಾಗತ್ತೆ. ಇದೆಲ್ಲದನ್ನು ಮಾಡೋದ್ರಿಂದ ಶುಕ್ರ ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಆಗುತ್ತೆ. ಆ್ಯಂಡ್ ಈ ಪಾಯಿಂಟನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ನಾನು ಕೂಡ. ನಾನು ಮುಂಚೆ ಅಷ್ಟೊಂದೇನು ಕೇರ್ ಮಾಡ್ತಾ ಇರಲಿಲ್ಲ, ಬಟ್ ಆದರೆ ಶುಕ್ರನ ಬಗ್ಗೆ ಸ್ಟಡಿ ಮಾಡ್ತಾ ಈ ಪಾಯಿಂಟ್ಗಳನ್ನೆಲ್ಲ ನಾನು ಕೂಡ ಅಬ್ಸರ್ವ್ ಮಾಡಿ ಆ್ಯಂಡ್ ಅದನ್ನು ಅಡಾಪ್ಟ್ ಮಾಡ್ಕೊಂಡಿರೋದಕ್ಕೆ ಒಂದು ಸ್ವಲ್ಪ ಏನು ತಲೆ ಬಾಚ್ಕೊತಾ ಇರಲಿಲ್ಲ, ತಲೆ ಬಾಚ್ಕೊತಾ ಇದ್ದೀನಿ ಅಷ್ಟೇ, ಆಯಿತಾ. ಸೊ ಈ ಪಾಯಿಂಟನ್ನು ನಾನು ಅಡಾಪ್ಟ್ ಮಾಡ್ಕೊಂಡಾಗಿಂದ ನನ್ನ ಜೀವನದಲ್ಲಂತೂ ತುಂಬ ಚೇಂಜಸ್ ಚೆನ್ನಾಗಾಗಿದೆ. ಸೊ ಇಲ್ಲಿ ಬರೀ ತಲೆ ಕೂದಲು ಅಂತ ಅಲ್ಲ, ಗಡ್ಡ ಮೀಸೆಗೆ ಸಂಬಂಧಪಟ್ಟಂತೆ ಸೊ ಅದನ್ನು ಮೇಂಟೈನ್ ಮಾಡೋದು ಆ್ಯಂಡ್ ಅದಕ್ಕೆ ತಕ್ಕಂತೆ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡೋದು, ಆಯಿತಾ. ಸೊ ಒಂದು ಒಳ್ಳೆ ಎಣ್ಣೆ ಹಚ್ಕೊಳ್ಳೋದಾಗಿರಲಿ ಅಥವಾ ಒಂದು ಒಳ್ಳೆ ಮಾಯ್ಶ್ಚರೈಸರ್ಸ್ನ ಯೂಸ್ ಮಾಡೋದಾಗಿರಲಿ ಅಥವಾ ಎನಿಥಿಂಗ್ ರಿಲೇಟೆಡ್ ಟು ಹೇರ್ಸ್, ಆಯಿತಾ. ಸೊ ಯೂಸ್ ಮಾಡೋದಾಗಿರಲಿ. ತಲೆ ಕೂದಲಿಗೆ ಮೇಂಟೈನ್ ಮಾಡಬೇಕು ಅಂದರೆ ಅದೇನು ಈಸಿ ಅಲ್ಲ. ಸೊ ಅದಕ್ಕೆ ತುಂಬ ಎಣ್ಣೆ ಹಚ್ಬೇಕಾಗತ್ತೆ, ತಲೆ ಸ್ನಾನ ಮಾಡಬೇಕಾಗತ್ತೆ, ಕಷ್ಟ, ಮೇಂಟೈನ್ ಮಾಡೋದು ಕಷ್ಟ, ಅಷ್ಟು ಈಸಿ ಏನಲ್ಲ. ಬಟ್ ಆದರೆ ಮೇಂಟೈನ್ ಮಾಡಿದರೆ ಶುಕ್ರ ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಆಗುತ್ತೆ. ಸೊ ಮೇಂಟೈನ್ ಮಾಡಬೇಕು, ಆಯಿತಾ. ಸೊ ಗಡ್ಡ ಆಗಲಿ ಮೀಸೆ ಆಗಲಿ ಅದೆಲ್ಲದನ್ನು ಕೂಡ ಶುಕ್ರನ ಅಂಶನೇ, ತಲೆ ಕೂದಲು ಕೂಡ ಶುಕ್ರನ ಅಂಶನೇ. ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕಾಯ್ತಾ. ಅದನ್ನು ಒಳ್ಳೆ ಸ್ಟೈಲ್ ಮಾಡ್ಕೊಳ್ಳೋದಾಗಿರಲಿ, ಲುಕ್ಸನ್ನು ಮೇಂಟೈನ್ ಮಾಡೋದಾಗಿರಲಿ, ಇದೆಲ್ಲದನ್ನು ಒಳ್ಳೆಯದು. ಆ್ಯಂಡ್ ಎಷ್ಟಾಗುತ್ತೆ ಅಷ್ಟು. ಇವಾಗ ನೀವು ಯಾವುದೋ ಒಂದು ಕಟಿಂಗ್ ಶಾಪಿಗೆ ಹೋಗಿರ್ತೀರ, ಬಾರ್ಬರ್ ಶಾಪಿಗೆ ಹೋಗಿರ್ತೀರ ಅಥವಾ ಪಾರ್ಲರ್ಗಳಿಗೆ ಹೋಗಿರ್ತೀರ, ಅಲ್ಲಿ ಒಂದು ಸ್ವಲ್ಪ ಗಮನ ಕೊಡಿ, ಆಯಿತಾ. ಯಾವುದೋ ಒಂದು ಮಾಡಪ್ಪ ನೀನು ಕಟಿಂಗ್ ಅಂತೇಳಿ ಹಂಗೆ ಕುತ್ಕೊಳ್ಳೋಕೆ ಹೋಗಬೇಡಿ. ಇಲ್ಲ ನನಗೆ ಹಂಗೆ ಬೇಕು, ಸ್ಪೆಸಿಫಿಕ್ಕಾಗಿ ಹಿಂಗೆ ಬೇಕು, ಈ ಥರ ನೀವು ಅಬ್ಸರ್ವ್ ಮಾಡಿ, ಆಯಿತಾ. ಸೊ ಈ ಥರ ಅಬ್ಸರ್ವ್ ಮಾಡಿ ನೀವು ಸ್ಪೆಸಿಫಿಕ್ಕಾಗಿ ಇದು ಹಿಂಗೆ ಇರಬೇಕು, ಅದು ಹಾಗೆ ಇರಬೇಕು ಅಂತ ಹೇಳಿ ಮಾಡಿಸ್ತಾ ಇರ್ತೀರ ನೋಡಿ, ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಅದು ಒಂದು ಹೇರ್ ಸ್ಟೈಲ್ ಸಖತ್ತಾಗಿ ಸೆಟ್ ಆಗುತ್ತೆ ನಿಮ್ಮದು, ಅದು ಬೇರೆ, ಅದು ಸೆಕೆಂಡ್ರಿ. ಆ್ಯಂಡ್ ನಿಮಗಿಂತ ಚೆನ್ನಾಗಿ ನಿಮ್ಮ ಬಾರ್ಬರ್ ಕಟಿಂಗ್ ಮಾಡೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಆಯಿತಾ. ಬಟ್ ಅದೇ ನೀವು ಈ ಥರ ಹೇಳಿ ಸಣ್ಣ ಪುಟ್ಟದನ್ನು ಹೇಳಿ ಕರೆಕ್ಷನ್ ಮಾಡಿಸಿ ನೀವು ಮಾಡ್ಕೊತೀರ ನೋಡಿ, ಅದು ಶುಕ್ರನ್ನ ತುಂಬ ಅಂದರೆ ತುಂಬ ಹೈ ಲೆವೆಲಲ್ಲಿ ಇಂಪ್ರೆಸ್ ಮಾಡುತ್ತೆ, ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಆಗ್ತಾ ಹೋಗುತ್ತೆ ಶುಕ್ರ. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಹೆಣ್ಮಕ್ಳನ್ನು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಸೊ ಇವಾಗಲೂ ಕೂಡ ಕೆಲವೊಂದಿಷ್ಟು ಮನೆಗಳಲ್ಲಿ ಹೊಡೆಯೋದು ಬಡಿಯೋದು ಎಲ್ಲ ನಡೀತೆ, ಆ ಥರ ಎಲ್ಲ ಮಾಡಬಾರ್ದು. ಸೊ ಯಾವಾಗ ಶುಕ್ರ ಆ್ಯಕ್ಟಿವೇಶನ್ ಮಾಡಬೇಕು ಅಂತ ಅಂದ್ಕೊತೀವೋ ಆ ಮೂಮೆಂಟಲ್ಲೇ ನಾವು ಹೆಣ್ಮಕ್ಳನ್ನು ರೆಸ್ಪೆಕ್ಟ್ ಮಾಡೋದನ್ನು ಕಲಿಬೇಕಾಗತ್ತೆ. ಸೊ ಜಸ್ಟ್ ಇನ್ ಕೇಸ್ ಎಲ್ಲರೂ ಇತ್ತೀಚಿನ ಕಾಲದಲ್ಲಿ ಎಲ್ಲರೂ ಅದನ್ನು ಅಡಾಪ್ಟ್ ಮಾಡ್ಕೊತಾ ಇರ್ತಾರೆ, ಆದರೂ ಕೂಡ ಅದು ಮನಸ್ಸಿಂದ ಬರ್ತಾ ಇಲ್ಲ ಅಂತಂದರೆ ಮನಸ್ಸಿಂದ ರೆಸ್ಪೆಕ್ಟ್ ಮಾಡೋದನ್ನು ಕಲೀರಿ. ಆ್ಯಂಡ್ ಎಲ್ಲ ಥರ ಒಂದು ನಿಮ್ಮ ತಾಯಿ ಆಗಿರಲಿ, ಅಕ್ಕ ಆಗಿರಲಿ, ತಂಗಿ ಆಗಿರಲಿ ಅಥವಾ ನಿಮ್ಮ ವೈಫ್ ಆಗಿರಲಿ, ಯಾರಾದರೂ ಆಯಿತು, ಹೆಣ್ಮಕ್ಳು, ಆಯಿತಾ. ನಿಮ್ಮ ಮನೇಲಿ ಇದ್ದಾರೆ ಅಂತ ಅಂದರೆ ಅವರಿಗೆ ಒಂದು ಒಳ್ಳೆ ರೆಸ್ಪೆಕ್ಟ್ಫುಲ್ಲಾಗೆ ನೀವು ಮಾತಾಡಿಸ್ಬೇಕಾಗತ್ತೆ, ರೆಸ್ಪೆಕ್ಟ್ಫುಲ್ಲಾಗಿ ಅವರನ್ನು ನೋಡಬೇಕಾಗತ್ತೆ. ಆ್ಯಂಡ್ ಹೋಗಿ ಬನ್ನಿ ಆ ಥರನೇ ಮಾತಾಡಬೇಕು ಅಂತಲ್ಲ ನಾನು ಹೇಳೋದು. ಸೊ ಮಾತು ಏನಾದರೂ ಆಗಿರಲಿ, ಆದರೆ ಮನಸ್ಸಿನ ಆಳದಲ್ಲಿ ರೆಸ್ಪೆಕ್ಟ್ ಅಂತೂ ಇರಬೇಕಾಗತ್ತೆ, ಅದು ಮುಖ್ಯ ಆಗೋದು. ಯಾಕಂದರೆ ಇಲ್ಲಿ ಪರ್ಸ್ನಲಿ ಗ್ರಹಗಳು ಅದನ್ನು ಅಬ್ಸರ್ವ್ ಮಾಡುತ್ತೆ, ನೀವು ಬಾಯಲ್ಲಿ ಏನು ಹೇಳ್ತಾ ಇದ್ದೀರಿ ಅದು ಗ್ಯಾರಂಟಿ ಮ್ಯಾಟರ್ ಆಗೋದಿಲ್ಲ. ದೆನ್ ನೆಕ್ಸ್ಟ್ ಇನ್ನೊಂದು ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ ರೆಸ್ಪೆಕ್ಟ್ ಯುವರ್ ವೈಫ್ ಅಂತ, ಆಯಿತಾ. ಸೊ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಇಲ್ಲಿ ಫಸ್ಟ್ ಆಫ್ ಆಲ್ ಯಾವುದೇ ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡಬೇಕು, ಅದು ಶುಕ್ರನಿಗೆ ಮ್ಯಾಂಡೇಟ್ರಿ, ಆಯಿತಾ. ಎಕ್ಸ್ಪೆಷಲಿ ವೈಫ್ ಇರ್ತಾರೆ ನೋಡಿ, ಅವ್ರನ್ನ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಮಾಡಲೇಬೇಕಾಗತ್ತೆ. ಅದು ಶುಕ್ರನ್ನ ಇನ್ನೂ ಅತಿಯಾಗಿ ಆ್ಯಕ್ಟಿವೇಶನ್ ಮಾಡ್ತಾ ಹೋಗುತ್ತೆ, ಆಯಿತಾ. ಸೊ ಇವಾಗ ಹೆಣ್ಮಕ್ಳು ಇರ್ತಾರೆ, ಅವ್ರು ಹೆಂಗೆ ಅವ್ರ ವೈಫನ್ನು ರೆಸ್ಪೆಕ್ಟ್ ಮಾಡೋಕ್ಕಾಗುತ್ತೆ, ಅಲ್ಲ, ಹಂಗೆ ಬರೋದಿಲ್ಲ ಅಲ್ವಾ. ಸೊ ಶುಕ್ರ ಇಲ್ಲಿ ಇದು ಗಂಡು ಮಕ್ಕಳಿಗೆ ಮಾತ್ರ ಸ್ಪೆಸಿಫಿಕ್ಕಾಗಿ ಅಪ್ಲೈ ಆಗೋವಂಥದ್ದು. ಹೆಣ್ಮಕ್ಳು ಅಂತ ವಿಚಾರ ಬಂದಾಗ ನಿಮಗೆ ಈ ಪಾಯಿಂಟ್ ಏನು ಅಪ್ಲೈ ಆಗಲ್ಲ. ಇವಾಗ ಹೆಂಗೆ ಮಂಗಳನ ಆ್ಯಕ್ಟಿವೇಶನ್ ಟೆಕ್ನಿಕ್ಗಳಲ್ಲಿ ಗಂಡು ಮಕ್ಕಳಿಗೆ ಕೆಲವೊಂದಿಷ್ಟು ಪಾಯಿಂಟ್ಗಳು ಅಪ್ಲೈ ಆಗಲ್ವೋ, ಹಾಗೆ ಶುಕ್ರನ ಆ್ಯಕ್ಟಿವೇಶನ್ ಟೆಕ್ನಿಕ್ಗಳಲ್ಲಿ ಕೆಲವೊಂದಿಷ್ಟು ಪಾಯಿಂಟು ಹೆಣ್ಮಕ್ಳಿಗೆ ಅಪ್ಲೈ ಆಗೋದಿಲ್ಲ. ಸೊ ಆ್ಯಂಡ್ ಅದು ವರ್ಷ ಅದು ಇದ್ದಿದ್ದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಬೇರೆ ಅದರ್ ಪಾಯಿಂಟ್ಸನ್ನು ನೀವು ಫಾಲೋ ಮಾಡೋದ್ರಿಂದ ಶುಕ್ರನ ನೀವು ಕೂಡ ಚೆನ್ನಾಗಿ ಆ್ಯಕ್ಟಿವೇಶನ್ ಮಾಡ್ಕೊತಾ ಹೋಗ್ಬೋದು. ಆ್ಯಂಡ್ ಇಲ್ಲಿ ವೈಫ್ನ ರೆಸ್ಪೆಕ್ಟ್ ಮಾಡಬೇಕಾಗಿರೋವಂಥ ಪಾಯಿಂಟು ಅದು ಜಸ್ಟ್ ಅದೇ ಹೇಳಿದ್ನಲ್ವಾ, ನೀವು ಬಾಯಲ್ಲಿ ಹೆಂಗೆ ಮಾತಾಡ್ತೀರಿ ಅದು ಮ್ಯಾಟರ್ ಆಗಲ್ಲ, ಡೀಪ್ ಇನ್ ದ ಹಾರ್ಟ್ ನೀವು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಈ ಪಾಯಿಂಟ್ ಸ್ವಲ್ಪ ವಿಯರ್ಡ್ ಅನಿಸ್ಬೋದು ಅಥವಾ ವಿಚಿತ್ರ ಅನ್ನಿಸ್ಬೋದು, ಬಟ್ ಆದರೆ ಈ ಟೆಕ್ನಿಕ್ಗಳನ್ನು ಫಾಲೋ ಮಾಡಿರೋದ್ರಿಂದ ಇದನ್ನು ಆ್ಯಂಡ್ ಸುಮಾರು ಜನ ಶ್ರೀಮಂತರು ಸಿಕ್ಕಾಪಟ್ಟೆ ಈ ಟೆಕ್ನಿಕ್ಕನ್ನು ಫಾಲೋ ಮಾಡ್ತಾರೆ. ನಾನೀಗ ಹೇಳೋಕೆ ಹೊರಟಿರೋಂಥ ಟೆಕ್ನಿಕ್ ಏನು ಅಂತ ಅಂದರೆ, ಅವರ ಹೆಂಡತಿ ತಲೆ ಬಾಚಬೇಕು, ಆಯಿತಾ. ಸೊ ತಲೆ ಬಾಚೋದ್ರಿಂದ ಅಥವಾ ಒಂದು ಕಾಲುಗಳನ್ನು ಒತ್ತೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಶುಕ್ರ ಆ್ಯಕ್ಟಿವೇಶನ್ ಆಗುತ್ತೆ. ಅಂದರೆ ಈ ಕಾಲುಗಳೇನಿರುತ್ತೆ ನೋಡಿ, ಎಕ್ಸ್ಪೆಷಲಿ ಎಡಗಾಲು, ಅದು ಶುಕ್ರನ ವಾಸಸ್ಥಾನ ಆಗುತ್ತೆ, ಆಯಿತಾ. ಸೊ ಶುಕ್ರನ ಅಂದರೆ ಯೂಶಲಿ ಶನಿಗೆ ಕಂಪೇರ್ ಮಾಡ್ತೀವಿ ಕಾಲುಗಳನ್ನು, ಬಟ್ ಆದರೆ ಶುಕ್ರ ಯಾವಾಗ ನಿಮ್ಮ ವೈಫ್ನ ಕಾಲುಗಳನ್ನು ನೀವು ಒತ್ತೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಅಲ್ಲಿ ಶುಕ್ರನ ಆ್ಯಕ್ಟಿವೇಶನ್ನು ಆಗ್ತಾ ಹೋಗುತ್ತೆ, ಎಕ್ಸ್ಪೆಷಲಿ ಎಡಗಾಲು, ಆಯಿತಾ. ಸೊ ಎಡಗಾಲಿನ ಒಂದು ಆ್ಯಂಕಲ್ ಅಂತ ಅಂತೀವಿ ನೋಡಿ, ಆ್ಯಂಕಲ್ ಆ ಭಾಗ ಇದೆಯಲ್ಲ, ಆ ಭಾಗ ಸ್ಪೆಸಿಫಿಕ್ಕಾಗಿ ಅಲ್ಲಿ ನೀವು ಒಂದು ಸ್ವಲ್ಪ ಮಸಾಜ್ ಮಾಡಬೇಕಾಗತ್ತೆ, ಅಂದರೆ ಕಾಲಿನ ಆ್ಯಂಕಲ್, ಆಯಿತಾ.
ಸೊ ಆ ಭಾಗ ಸ್ಪೆಸಿಫಿಕ್ಕಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಅಲ್ಲಿ ನೀವು ಮಸಾಜ್ ಮಾಡೋದ್ರಿಂದ ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಶುಕ್ರನ ಆ್ಯಕ್ಟಿವೇಶನ್ ಮಾಡುತ್ತೆ. ಆ್ಯಂಡ್ ತಲೆ ಬಾಚೋದ್ರಿಂದ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಇದು ಎಲ್ಲರಿಗೂ ಅಪ್ಲೈ ಆಗೋಂಥದ್ದು, ಹೆಣ್ಮಕ್ಳು ಗಂಡು ಮಕ್ಕಳು ಅಂತಲ್ಲ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಏನು ಅಂತ ಅಂದರೆ ಖರ್ಚು ಮಾಡ್ಬೇಕಾದ್ರೆ ಸ್ವಲ್ಪ ಖುಷಿಯಿಂದ ಮಾಡಬೇಕಾಗತ್ತೆ. ಅಯ್ಯೋ ದುಡ್ಡು ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಕೊಡೋದು ಬೇಡ, ಸ್ವಲ್ಪ ಖುಷಿಯಿಂದನೇ ಕೊಡಬೇಕಾಗತ್ತೆ. ಓಕೆ, ನಮ್ಮ ಮನೆಗೆ ತೊಗೊತಾ ಇರೋದು ಇದನ್ನೆಲ್ಲ ಅಲ್ವಾ, ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಖುಷಿಯಾಗಿ ದುಡ್ಡನ್ನು ಖರ್ಚು ಮಾಡಬೇಕಾಗತ್ತೆ. ಆ್ಯಂಡ್ ನಿಮ್ಗೆ ಏನಕ್ಕೆ ದುಡ್ಡನ್ನು ಖರ್ಚು ಮಾಡೋದಕ್ಕೆ ಮನಸ್ಸಿಲ್ಲ, ಬೇಕಾದರೆ ಅಲ್ಲಿ ಟೈಮ್ ತೊಗೊಳ್ಳಿ, ನೀವು ಅದನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಒಂದು 6 ತಿಂಗಳು ಬಿಟ್ಟೆ ನೀವು ಖರ್ಚು ಮಾಡಿ, ಆಯಿತಾ. ಬಟ್ ಆದರೆ ನೀವು ಯಾವಾಗ ದುಡ್ಡನ್ನು ಖರ್ಚು ಮಾಡ್ತೀರಾ ಆವಾಗ ಸ್ವಲ್ಪ ಖುಷಿಯಿಂದ ಖರ್ಚು ಮಾಡಿ. ಎಕ್ಸ್ಪೆಷಲಿ ದೊಡ್ಡ ದೊಡ್ಡ ಅಮೌಂಟ್ಗಳು ಏನಿರುತ್ತೆ ನೋಡಿ, ಅದನ್ನು ಸ್ವಲ್ಪ ಬೈಕೊಂಡು ಖರ್ಚು ಮಾಡೋದು ಜಾಸ್ತಿ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಖುಷಿಯಿಂದ ಆಯಿತು ಪರವಾಗಿಲ್ಲ, ನೆಕ್ಸ್ಟ್ ಬರುತ್ತೆ, ಇದಕ್ಕಿಂತ ಚೆನ್ನಾಗಿರೋದು ತೊಗೊಳ್ಳೋಣ ಅನ್ನೋದು, ಆ ಥರ ಒಂದು ಸ್ವಲ್ಪ ಒಳ್ಳೆ ಮನಸ್ಸಿಂದ ಖುಷಿಯಾಗಿ ಮನಸ್ಪೂರ್ವಕವಾಗಿ ದುಡ್ಡನ್ನು ಖರ್ಚು ಮಾಡುವಂಥ ಟೈಮಲ್ಲಿ ಎಲ್ಲ ದುಡ್ಡನ್ನು ಏನು ಖರ್ಚು ಮಾಡಲೇಬೇಕು ಅನ್ನೋ ರೂಲ್ ಇಲ್ಲ. ಬಟ್ ಆದರೆ ಈಗ ತಿಂಗಳ ರೇಷನ್ ತರಬೇಕು, ಅದನ್ನೇನು ಬೈಕೊಂಡು ತರೋದು ಬೇಡ, ಆಯಿತಾ. ಒಳ್ಳೆ ಮನಸ್ಸಿಂದ ಖುಷಿಯಾಗಿ ಅದನ್ನು ದುಡ್ಡು ಕೊಡ್ಬೇಕಾದ್ರೆ ಒಳ್ಳೆ ಖುಷಿಯಾಗಿ ಕೊಡೋದ್ರಿಂದ ಶುಕ್ರ ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ಯಾವುದಾದ್ರೂ ಯೋಗಾಸನ, ಆಯಿತಾ, ಯಾವುದಾದ್ರೂ ಒಂದು ಆಸನ ಕಲೀರಿ. ಯೋಗದಲ್ಲಿ ಯಾವುದಾದ್ರೂ ಒಂದು ಆಸನ ಕಲೀರಿ, ಅದನ್ನು ಹಠ ಯೋಗಕ್ಕೆ ನೀವು ಕನ್ವರ್ಟ್ ಮಾಡ್ಕೊಳ್ಳಿ. ಆ ಒಂದು ಆಸನನ ಪರ್ಟಿಕ್ಯುಲರ್ಗೆ ಹಾಕ್ಕೊಂಡು 15ರಿಂದ 20 ನಿಮಿಷ, ಅರ್ಧ ಗಂಟೆ ಕೂತ್ಕೊಳ್ಳೋದು, ಧ್ಯಾನಕ್ಕೆ ಹೋಗೋದು ಅದೇ ಆಸನದಲ್ಲಿ. ಫಾರ್ ಎಕ್ಸಾಂಪಲ್ ಈಗ ಪದ್ಮಾಸನ ಹಾಕ್ತಾರೆ, ಈ ಚಕ್ಲಬಟ್ಲ ಹಾಕೊಂಡ್ಬಿಟ್ಟು ನೀಟಾಗೆ ಅಂದರೆ ಅದರಲ್ಲೇ ಒಂದು ಕಾಲುಗಳೆಲ್ಲ ನೀಟಾಗಿ ಮೇಲೆ ಬರೋ ಥರ ಪದ್ಮಾಸನ ಹಾಕ್ತಾರೆ. ಆ ಪದ್ಮಾಸನ ಹಾಕಿ ಅದನ್ನು ಅರ್ಧ ಗಂಟೆ ಕೂತ್ಕೊಳ್ಳೋದು, ಅಥವಾ ವಜ್ರಾಸನದಲ್ಲಿ ಅರ್ಧ ಗಂಟೆ ಕೂತ್ಕೊಳ್ಳೋದು, ಅಥವಾ ನಿಮ್ಮ ಇಷ್ಟವಾದಂಥದ್ದು ನಿಮಗೆ ಆಸಕ್ತಿ ಇರುವಂಥ ಆಸನಗಳು, ಆಯಿತಾ. ಇನ್ನು ಶೀರ್ಷಾಸನ ಹಾಕಿದ್ರೆ ಅದು ಇನ್ನೂ ತುಂಬ ಅಂದರೆ ತುಂಬ ಹೈಲಿ ವ್ಯಾಲ್ಯೂಡ್, ಆಯಿತಾ. ಬಟ್ ಹಂಗಂತ ಹೇಳ್ಬಿಟ್ಟು ಒಂದೇ ದಿವಸಕ್ಕೆ ಎಲ್ಲದನ್ನು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಕಲ್ತ್ಕೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಂಡು ಅದರಲ್ಲಿ ನೀವು ಹಠ ಯೋಗ ಮಾಡ್ತಾ ಹೋಗಬೇಕಾಗತ್ತೆ. ಅದನ್ನು ಕಲ್ತ್ಕೊಂಡು ಅದನ್ನು ಅರ್ಧ ಗಂಟೆ ಕೂತ್ಕೊಳ್ಳೋದು, ಒಂದೊಂದು ಗಂಟೆ ಕೂತ್ಕೊಳ್ಳೋದು, ಈ ಥರ ಮಾಡೋದ್ರಿಂದ ಶುಕ್ರ ಆ್ಯಕ್ಟಿವೇಶನ್ ಆಗ್ತಾ ಹೋಗುತ್ತೆ. ತುಂಬ ಅಂದರೆ ತುಂಬ ಹೈ ಲೆವೆಲ್ ಆಫ್ ಆ್ಯಕ್ಟಿವೇಶನ್ ಹೇಳೋದು. ಯಾವ ಮಂತ್ರ ಹೇಳಿದರೂ ಕೂಡ ಇಷ್ಟೊಂದು ಆ್ಯಕ್ಟಿವೇಶನ್ ಆಗೋದಕ್ಕೆ ಸಾಧ್ಯ ಇಲ್ಲ. ನಿಮಗೆಲ್ಲರಿಗೂ ಶುಕ್ರಾಚಾರ್ಯರ ಕತೆ ಗೊತ್ತೇ ಇರುತ್ತೆ ಅಂತ ಅನಿಸುತ್ತೆ. ಗೊತ್ತಿಲ್ಲ ಅಂದರೆ ಮತ್ತೆ ನಾನು ಯಾವಾಗಾದರೂ ಹೇಳ್ತೀನಿ. ಆದರೆ ಸುಮ್ಮನೆ ಒಂದು ಗ್ಲ್ಯಾನ್ಸಾಗಿ ಹೇಳಬೇಕು ಅನ್ನೋದಾದರೆ, ಶುಕ್ರಾಚಾರ್ಯರು ಅವರು ಫೇಮಸ್ ಆಗಿರೋದು ಅವರು ಮೃತ ಸಂಜೀವಿನಿ ವಿದ್ಯೆಗೆ, ಆಯಿತಾ. ಸೊ ಆ ಮೃತ ಸಂಜೀವಿನಿ ವಿದ್ಯೆ ಅವರಿಗೆ ಶಿವ ಕರುಣೆ ಮಾಡ್ತಾನೆ. ಆದರೆ ಹೆಂಗೆ ಕೊಡೋದು ಅಂತ ಅಂದರೆ, ಶುಕ್ರಾಚಾರ್ಯ ಕಾಶಿಯಲ್ಲಿ ಶೀರ್ಷಾಸನ ಹಾಕಿ 1000 ವರ್ಷ ಧೂಮಪಾನ ಮಾಡ್ತಾ ಶಿವನ ತಪಸ್ಸನ್ನು ಮಾಡ್ತಾರೆ, ಆಯಿತಾ. ಸೊ ಧೂಮಪಾನ ಮಾಡ್ತಾರೆ ಅನ್ನೋದು ಅದನ್ನು ಸೈಡಿಗೆ ಇಟ್ಬಿಡಿ, ಆದರೆ ಶೀರ್ಷಾಸನ ಅಂತೂ ನಾವು ಮಾಡ್ಬೋದಲ್ವ. ಸೊ ಅದನ್ನು ಮಾಡಿ, ಆಯಿತಾ. ಧೂಮಪಾನ ಮಾಡಲೇಬೇಕು ಅನ್ನೋದೇನಿಲ್ಲ. ಅವರಂತೂ ಗ್ರಹಗಳು ಅಂದರೆ ಹೈ ಲೆವೆಲ್ ಆಫ್ ಬೀಯಿಂಗ್ಸ್, ಅವರೆಲ್ಲ ಮನುಷ್ಯರಿಗಿಂತ ಮೇಲ್ಪಟ್ಟ ಒಂದು ವರ್ಗ ಅದು, ಆಯಿತಾ. ಸೊ ಆ ಥರ ಇರೋದಕ್ಕೆ ಅವ್ರಿಗೆ ಅದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ನಾನು ಹೇಳೋದು, ನಾವೇ 1000 ವರ್ಷ ಮಾಡೋದು ಬೇಕಾಗಿಲ್ಲ, ಆಯಿತಾ. ದಿನಾಲೂ ಒಂದು 1/4 ಗಂಟೆ 20 ನಿಮಿಷ ಮಾಡಿ. ಶೀರ್ಷಾಸನನೇ ಮಾಡಬೇಕು ಅಂತಲ್ಲ, ಯಾವುದಾದ್ರೂ ಯೋಗಾಸನನ ಹಾಕ್ಕೊಂಡು ಬಿಗಿಯಾಗಿ 15ರಿಂದ 20 ನಿಮಿಷ ಕೂತ್ಕೊಳ್ಳಿ. ಅದು ಶುಕ್ರನ ಹೆಂಗೆ ಆ್ಯಕ್ಟಿವೇಟ್ ಮಾಡುತ್ತೆ ನೋಡಿ. ಅಲ್ಲಿ ನೀವು ಇದನ್ನು ಒಂದು 6 ತಿಂಗಳು ಪ್ರಾಕ್ಟೀಸ್ ಮಾಡಿ. 7ನೇ ತಿಂಗಳಿಂದ ನಿಮಗೆ ದುಡ್ಡಿನ ಪ್ರಾಬ್ಲಮ್ ಇತ್ತು ಅಂದರೆ ನನಗೆ ಫೋನ್ ಮಾಡಿಬಿಡಿ, ಕೆಳಗಡೆ ನಂಬರ್ ಇದೆ ನೋಡಿ, ಅದಕ್ಕೆ ಫೋನ್ ಮಾಡಿ, ಆಯಿತಾ. ಸೊ ಹಿಂಗೆ ಮಾಡಿದ್ವಿ ಆದರೂ ಆಗ್ತಾ ಇಲ್ಲ ಅಂತ ಹೇಳ್ಬಿಡಿ, ಆಯಿತಾ. ಅವಾಗ ನಾನು ಕೇಳ್ತೀನಿ, ತೊಂದರೆ ಇಲ್ಲ. ಆ್ಯಂಡ್ ತುಂಬ ಜನ ಯೋಗ ಮಾಡ್ತಾ ಇರ್ತಾರೆ, ಆ್ಯಂಡ್ ಅವರಿಗೂ ಕೂಡ ಕೆಲವೊಂದಿಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳು ಇರುತ್ತೆ. ಅದೆಂಗೆ ಅಂತ ಅಂದರೆ, ಅವರು ಸ್ಪೆಸಿಫಿಕ್ಕಾಗಿ ಯಾವುದೋ ಒಂದು ಆಸನನ ತುಂಬ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಲ್ಲ, ಅವರು ಎಲ್ಲ ಆಸನಗಳನ್ನು ಮಿಕ್ಸ್ ಮಾಡ್ತಾ ಇರ್ತಾರೆ. ಆದರೆ ನೀವು ಒಂದು ಸ್ವಲ್ಪ ಯಾವ್ದಾದ್ರು ಒಂದು ಆಸನದಲ್ಲಿ ಅರ್ಧ ಗಂಟೆ ಕೂತ್ಕೊಳ್ಳೋದಕ್ಕಾದ್ರೆ ಅರ್ಧ ಗಂಟೆ, ಈ ಥರ ನೀವು ಪ್ರಾಕ್ಟೀಸ್ ಮಾಡಿ. ಹಣಕಾಸಿನ ಶುಕ್ರನ ಅಂಶಗಳು, ಬೇರೆ ಅಂಶಗಳೇನಿರುತ್ತಲ್ವ, ಎಲ್ಲ ರೀತಿಯಿಂದನೂ ಶುಕ್ರ ಆ್ಯಕ್ಟಿವೇಶನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಹಣಕಾಸಿನ ವಿಚಾರಗಳು ಅದರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್, ಅದು ಕೂಡ ಬಗೆಹರಿತಾ ಹೋಗುತ್ತೆ. ಆ್ಯಂಡ್ ಬೇರೆ ಟೆಕ್ನಿಕ್ಗಳು, ಶುಕ್ರನ ಬೇರೆ ಟೆಕ್ನಿಕ್ಗಳನ್ನು ನಾನು ಹೇಳಿದ್ದೀನಲ್ವ, ಅದೆಲ್ಲದನ್ನು ಕೂಡ ಫಾಲೋ ಮಾಡಿ, ಆಯಿತಾ. ಆ್ಯಂಡ್ ಲಾಸ್ಟ್ ಪಾಯಿಂಟು, ಬಟ್ ನಾಟ್ ದ ಲೀಸ್ಟ್ ಪಾಯಿಂಟು, ತುಂಬ ಇಂಪಾರ್ಟೆಂಟ್ ಪಾಯಿಂಟು ಏನು ಅಂತ ಅಂದರೆ, ಹಠ ಪೂಜೆಗಳನ್ನು ಮಾಡಬೇಕಾಗತ್ತೆ, ಆಯಿತಾ. ಸೊ ಅಂತ ಅಂದರೆ ಯಾವ್ದಾದ್ರು ವ್ರತಗಳನ್ನು ಇಟ್ಕೊಂಡು ವ್ರತಗಳನ್ನು ಪಾಲನೆ ಮಾಡೋವಂಥದ್ದು, ಅದು ತೋರಿಕೆಗಲ್ಲ, ಆಯಿತಾ. ಸೊ ಫಾರ್ ಎಕ್ಸಾಂಪಲ್ ಯಾರೋ ನೋಡಲಿ ಅಂತ ನೀವು ಏನು ಮಾಡೋಕ್ಕೆ ಹೋಗಬೇಡಿ. ಪ್ರತಿ ಮಂಗಳವಾರ ಯಾರೋ ನೋಡಲಿ ಅಂತ ಉಪವಾಸ ಮಾಡ್ತಾರೆ, ಒಳಗಡೆ ಚೆನ್ನಾಗಿ ತಿಂತಾ ಇರ್ತಾರೆ. ಆ ಥರದ್ದೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಸೊ ನಿಮಗೆ ಮನಸ್ಪೂರ್ವಕವಾಗಿ ಏನು ಮಾಡೋಕ್ಕಾಗತ್ತೆ, ಆಯಿತಾ, ಅದನ್ನು ನೀವೇ ರೂಲ್ ಹಾಕ್ಕೊಳ್ಳಿ. ಇಲ್ಲ, ಪ್ರತಿ ಗುರುವಾರ ನಾನು ಹೀಗೆ ಮಾಡ್ತೀನಿ,
ಆಯಿತಾ? ಆ ಥರ 1 ಹೊತ್ತು ತಿಂತೀನಿ, 2 ಹೊತ್ತು ತಿಂತೀನಿ, ಇಲ್ಲ 3 ಹೊತ್ತು ತಿಂತೀನಿ, ಬಟ್ ಆದರೆ ನಾನು ಈ ಥರ ಪೂಜೆ ಮಾಡ್ತೀನಿ, ಇಂಥದ್ದೇ ಹೂವು ಮುಡಿಸ್ತೀನಿ, ಈ ರೀತಿಯಾಗಿ ಸ್ಪೆಸಿಫಿಕ್ ಆಗಿರಬೇಕು. ಶುಕ್ರ ಯಾವಾಗಲೂ ಕೂಡ ಸ್ಪೆಸಿಫಿಕ್ ಥಿಂಗು. ಇದು ಅಂದರೆ ಇದೆ, ಅದು ಅಂದರೆ ಅದೇ, ಆ ಥರ ಒಂದು ಸ್ಪೆಸಿಫಿಕ್ ಆಗಿರುವಂಥ ಒಂದು ಗ್ರಹ ಅದು. ಸೊ ಹಾಗಾಗಿ ಹಠ ಪೂಜೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗಲೇ ಶುಕ್ರಾಚಾರ್ಯರ ಕತೆ ಹೇಳಿದ್ನಲ್ವ, ಹಾಗೆ ಹಠ ಪೂಜೆ ಇರಬೇಕು, ಹಠ ಇರಬೇಕು. ಹಠ ಹಿಡ್ಕೊಂಡು ನೀವು ಪೂಜೆ ಮಾಡಬೇಕಾಗತ್ತೆ, ವ್ರತಗಳನ್ನು ಮಾಡಬೇಕಾಗತ್ತೆ. ಆವಾಗ ಶುಕ್ರ ಹೈಯಾಗಿ ಆ್ಯಕ್ಟಿವೇಶನ್ ಆಗುತ್ತೆ. ನೀವು ಯಾವುದೇ ದೇವ್ರ ಪೂಜೆ ಮಾಡಿ ತೊಂದರೆ ಇಲ್ಲ. ಎಸ್ಪೆಷಲಿ ದೇವಿ ಆರಾಧನೆ ಮಾಡಿದರೆ ಅದು ತುಂಬ ಒಳ್ಳೆಯದು. ಅದರಿಂದ ಶುಕ್ರ ಇನ್ನು ಸಖತ್ತಾಗಿ ಆ್ಯಕ್ಟಿವೇಶನ್ ಆಗುತ್ತೆ, ಹಿಂದೆ ಮುಂದೆ ನೋಡಲ್ಲ. ಬಟ್ ಆದರೆ ಯಾವುದೇ ದೇವರನ್ನ ಒಂದು ಹಠ ಇಟ್ಕೊಂಡು ನೀವು ಪೂಜೆ ಮಾಡಿ, ಆಯಿತಾ? ಅದು ನಮ್ಮ ಧರ್ಮದ್ದೇ ಅಂತ ಅಲ್ಲ. ಇವಾಗ ಮುಸ್ಲಿಮ್ಸ್ ಅವರೆಲ್ಲ ರಂಜಾನ್ ಎಲ್ಲ ಮಾಡ್ತಾರೆ, ಹಠ ಹಿಡ್ಕೊಂಡು ಮಾಡ್ತಾರೆ ಕೆಲವೊಂದಿಷ್ಟು. ಸೊ ಅಂಥದ್ದು ಅವಾಗ ಕೂಡ ಅವ್ರಿಗೆ ಬೇಡ ಅಂದರೂ ಶುಕ್ರ ಆ್ಯಕ್ಟಿವೇಶನ್ ಆಗುತ್ತೆ, ಆಯಿತಾ? ಅವ್ರು ಶುಕ್ರ ನಂಬಲ್ಲ ಅಂದರೂ ಶುಕ್ರ ಆ್ಯಕ್ಟಿವೇಶನ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಂಗೆ ಕ್ರಿಶ್ಚಿಯನ್ಸಲ್ಲಿ ಕೆಲವೊಂದಿಷ್ಟು ಇರುತ್ತೆ, ನಮ್ಮ ಹಿಂದೂಗಳಲ್ಲಿ ಕೆಲವೊಂದಿಷ್ಟು ವ್ರತಗಳು ಅದಕ್ಕಂತಲೇ ಡಿಸೈನ್ ಆಗಿದೆ. ಬಟ್ ಅದರ ರೀಸನ್ಗಳನ್ನು ನಾವು ತಿಳ್ಕೊಳ್ದಲೇ ಹೆಂಗೆ ಬೇಕೋ ಹಂಗೆ, ಏನಕ್ಕೆ ಅಂದರೆ ಅದಕ್ಕೆ ಸುಮ್ಮನೆ ಯಾರೋ ನೋಡ್ತಾರೆ ಅಂತ ನಾವು ವ್ರತ ಆಚರಣೆಗಳು ಮಾಡೋದು ಜಾಸ್ತಿ ಆಗಿದೆ. ಆ ಥರ ಬೇಡ. ಮನಸ್ಪೂರ್ವಕವಾಗಿ ನಿಮಗೆ ಹೆಂಗೆ ಬೇಕೋ ಹಾಗೆ ನೀವೇ ರೂಲ್ಸನ್ನ ಸೆಟ್ ಮಾಡ್ಕೊಳ್ಳಿ, ಆಯಿತಾ? ನಿಮಗೆ ನೀವೇ ರೂಲ್ಸ್ ಸೆಟ್ ಮಾಡ್ಕೊಳ್ಳಿ. ಆ ರೂಲ್ಸ್ಗೆ ತಕ್ಕನಂತೆ ನಡ್ಕೋಬೇಕು. ಅದೇ ಹಠ ಪೂಜೆ ಅಷ್ಟೇ, ಇನ್ನೇನಿಲ್ಲ. ಸೊ ಈ ಥರ ನೀವು ಮಾಡೋದ್ರಿಂದ ಶುಕ್ರ ತುಂಬ ಅಂದರೆ ತುಂಬ ಹೈ ಲೆವೆಲ್, ಸಿಕ್ಕಾಬಟ್ಟೆ ಹೈ ಲೆವೆಲಲ್ಲಿ ಆ್ಯಕ್ಟಿವೇಶನ್ ಆಗುತ್ತೆ. ಇದಕ್ಕೆ ಮ್ಯಾಚ್ ಮಾಡೋದಕ್ಕೆ ಯಾವ ಪಾಯಿಂಟಿಂದ ಕೂಡ ಆಗಲ್ಲ. ನೀವು 1000 ವರ್ಷ ನೀವು ಸೋಪ್ ಹಾಕೊಂಡು ಸ್ನಾನ ಮಾಡಿದರೂ ಈ ಒಂದು ಟೆಕ್ನಿಕ್ಕಿಗೆ ನೀವು ಅದು ಸರಿ ಸಮಾನ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಈ ಪಾಯಿಂಟು ವರ್ಕ್ ಆಗುತ್ತೆ. ಸೊ ಇದೆಲ್ಲ ನಾನು ಸಿಂಪಲ್ಲಿಂದ ಹಿಡ್ಬಿಟ್ಟು ಹೈಲಿ ಕಾಂಪ್ಲಿಕೇಟೆಡ್ ಪಾಯಿಂಟ್ಗಳ ತನಕ ಎಲ್ಲದನ್ನೂ ನಾನು ಹೇಳಿದ್ದೀನಿ. ಆ್ಯಂಡ್ ಈ ಎಲ್ಲ ಪಾಯಿಂಟ್ಗಳಲ್ಲಿ ಯಾವುದಾದ್ರೂ ಮಾಡಿ ಎಲ್ಲದನ್ನೂ ವರ್ಕ್ ಆಗುತ್ತೆ. ಬಟ್ ಎಲ್ಲದನ್ನೂ ಮಾಡೋದಕ್ಕಾದ್ರೆ ಎಲ್ಲದನ್ನೂ ಮಾಡಿ, ಎಲ್ಲದನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ಸೀರಿಯಸ್ಸಾಗಿ ಹಠ ಪೂಜೆ ಮಾಡಿಬಿಟ್ಟು ನೀವು ಮತ್ತೆ ನಿಮ್ಮ ಹೆಂಡ್ತಿಗೆ ಹೋಗಿ ಹೊಡೆಯೋದು, ಸುಮ್ಮನೆ ಹೆಣ್ಮಕ್ಳ ಬಗ್ಗೆ ಅಷ್ಟೊಂದು ರೆಸ್ಪೆಕ್ಟ್ ಇಲ್ದಲೆ ಏನೇನೋ ಮಾತಾಡೋದು, ಈ ಥರ ಎಲ್ಲ ಅಂದರೆ ಅದು ಮತ್ತೆ ಅದೇನು ವರ್ಕೌಟ್ ಆಗಲ್ಲ, ಆಯಿತಾ? ಸೊ ಎಲ್ಲದನ್ನೂ ಸ್ವಲ್ಪ ಚೆನ್ನಾಗಿ ಒಂದು ಒಳ್ಳೆ ಬ್ಯಾಲೆನ್ಸಿಂಗಾಗಿ ನೀವು ತಗೊಂಡು ಹೋಗಬೇಕಾಗತ್ತೆ. ಆವಾಗಲೇ ತುಂಬ ಚೆನ್ನಾಗಿ ಶುಕ್ರ ಆ್ಯಕ್ಟಿವೇಶನ್ ಆಗೋದು. ಶುಕ್ರ ಇಲ್ಲಿ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದ್ರಿಂದ ಹಲವಾರು ಜೀವನದಲ್ಲಿ ನಾವು ಫೇಸ್ ಮಾಡೋ ಹಲವಾರು ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡ್ಕೋಬೋದು. ಆ್ಯಂಡ್ ಇದು ಯಾವುದಕ್ಕೂ ಕೂಡ ದುಡ್ಡು ಖರ್ಚಾಗಲ್ಲ, ಆಯಿತಾ? ಆ್ಯಂಡ್ ಈ ಥರದ ಟೆಕ್ನಿಕ್ಗಳನ್ನೇ ನಾವು ಕೂಡ ಯಾವಾಗಲೂ ಸಜೆಸ್ಟ್ ಮಾಡೋದು ಅಷ್ಟೇ. ಸೊ ಇದಿಷ್ಟು ಈ ಹೊತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.